ನಿಮ್ಮ ಅಪ್ಪನ ಆಸ್ತಿ ನಿಮ್ಮ ಕೈಗೆ ಪೂರ್ಣವಾಗಿ ಸಿಗೋದಿಲ್ಲ. ಕೈ ಪ್ಲಾನ್ ಪ್ರಕಾರ ಸರ್ಕಾರದ ಪಾಲಾಗುತ್ತೆ. ಎಲೆಕ್ಷನ್ ಹೊತ್ತಲ್ಲಿ ರಾಹುಲ್ ಗುರು ಹೊಸ ಬಾಂಬ್. ಇದೇ ಹೊತ್ತಿನ ಬಾರ್ನಿಂಗ್ ಸ್ಟೋರಿ ವಿಶೇಷ. ಪಿತ್ರೋಜಿತ ಚಂಬು. ನಾನು ನಾಗೇಂದ್ರ ಬಾಬು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮ ತಂದೆಯ ಆಸ್ತಿ ಪೂರ್ಣವಾಗಿ ನಿಮ್ಮ ಕೈಗೆ ಸಿಗೋದಿಲ್ವಾ? ಕೈ ಅಧಿಕಾರಕ್ಕೆ ಬಂದ ಬಳಿಕ ನಿಮ್ಮ ಆಸ್ತಿಯಲ್ಲಿ ಅರ್ಧ ಪಾಲು ಸರ್ಕಾರದ ಪಾಲಾಗುತ್ತಾ? ಕೈ ಪಾಳ್ಯದಲ್ಲಿ ಈ ಒಂದು ಹೇಳಿಕೆ ಕೊಟ್ಟಿದ್ದಾದರೂ ಯಾರು? ಕಾಂಗ್ರೆಸ್ ನಾಯಕರು ಈ ಒಂದು ಹೇಳಿಕೆಯಿಂದ ಅಂತರವನ್ನು ಕಾಪಾಡ್ಕೊಳ್ತಿರೋದಾದರೂ ಯಾಕೆ? ಅಮೆರಿಕದ ಮಾದರಿಯಲ್ಲಿ ಆಸ್ತಿ ತೆರಿಗೆಯನ್ನು ಅರ್ಧ ಪಾಲು ಸರ್ಕಾರಕ್ಕೆ ಕೊಡಬೇಕು, ಮಿಕ್ಕಿದ್ದು ಮಗನಿಗೆ ಸೇರುತ್ತೆ ಅಥವಾ ಮಕ್ಕಳಿಗೆ ಸೇರುತ್ತೆ ಅಂತ ಕೊಟ್ಟಂಥ ಹೇಳಿಕೆ ಈಗ ಹೊಸ ಸಂಚಲನವನ್ನು ಮೂಡುವಂತೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟ್ ಇಲ್ಲಿದೆ. ನಿಮ್ ಕೈಗೆ ಸಿಗಲ್ಲ ನಿಮ್ಮಪ್ಪನ ಪೂರ್ಣ ಆಸ್ತಿ. ಕೈ ಪ್ಲಾನ್ ಪ್ರಕಾರ ನಿಮ್ಮ ಆಸ್ತಿ ಸರ್ಕಾರದ ಪಾಲು. ಇದೇನ್ ಹೇಳ್ತಾ ಇದ್ದಾರೆ ಇವರು ಅನ್ಕೊಂಡ್ರ? ಎಸ್, ಮುಂದೊಂದು ದಿನ ಹೀಗೂ ಆಗ್ಬೋದು ಅನ್ನೋ ಬಿಸಿ ಬಿಸಿ ಚರ್ಚೆ ಇದೀಗ ಶುರುವಾಗ್ಬಿಟ್ಟಿದೆ. ಅದು ಕೂಡ ರಾಷ್ಟ್ರ ರಾಜಕಾರಣದ ಅಂಗಳದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಿರುವಾಗಲೇ ಇಂತಹದ್ದೊಂದು ಮ್ಯಾಟರ್ ಭಾರಿ ಸಂಚಲನ ಮೂಡಿಸ್ಬಿಟ್ಟಿದೆ. ಕೈ ಪ್ಲಾನ್ ಪ್ರಕಾರ ನಿಮ್ಮ ಆಸ್ತಿ ಸರ್ಕಾರದ ಪಾಲಾಗಲಿದೆ ಅನ್ನೋ ಮಾತನ್ನ ನಾವು ಹೇಳಿದ್ದಲ್ಲ, ಅದು ರಾಹುಲ್ ಗಾಂಧಿ ರಾಜಕೀಯ ಗುರು ಸ್ಯಾಮ್ ಪಿತ್ರೋಡಾ ಹೇಳಿದ್ದು. ಅಷ್ಟಕ್ಕೂ ಅವರು ಹೇಳಿದ್ದಾದ್ರೂ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. Future policies would be such that this particular group cannot be into everything. There is a monopoly act in America also. We have to make sure that few people become so rich that they begin to run government. We have to make sure that's the requirement in democracy everywhere in the world. Nothing wrong in being rich, nothing wrong in accumulating wealth, but to what point? Let me tell you, in America, there is an inheritance tax. ವೀಕ್ಷಕರೇ, ಸ್ಯಾಮ್ ಪಿತ್ರೋಡಾ ಸಂಪತ್ತಿನ ಮರುಹಂಚಿಕೆ ನೀತಿಯ ಸಾಮಾನ್ಯ ಜನರ ಹಿತಾಸಕ್ತಿಗೆ ಪೂರಕವಾಗಿದೆ ವಿನಃ ಬಹು ಶ್ರೀಮಂತರ ಪರವಾಗಿ ಇಲ್ಲ ಅಂತ ಕಾಂಗ್ರೆಸ್ ಚುನಾವಣಾ ಆಶ್ವಾಸನೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಇದೀಗ ಲೋಕ ಅಖಾಡದಲ್ಲಿ ಸಂಪತ್ತಿನ ಸವಾಲ್ ಶುರುವಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಆಸ್ತಿ ಮರುಹಂಚಿಕೆ ವಿಚಾರದಲ್ಲಿ ವಾಗ್ಯುದ್ಧ ಕೇಳಿಸ್ತಾ ಇದೆ. ಕಾಂಗ್ರೆಸ್ ಮುಖಂಡ ಪಿತ್ರೋಡಾ ಮಾತಿನ ಬಿರುಗಾಳಿ ಬಿರುಸಾಗಿದೆ. ಸಂಪತ್ತಿನ ಮರುಹಂಚಿಕೆ ಕುರಿತಾದ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯ ಘೋಷಣೆಯು ರಾಜಕೀಯ ವಿವಾದವಾಗಿರೋ ಬೆನ್ನಲ್ಲೇ ಇಂತಹ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆಸ್ತಿ ಮರುಹಂಚಿಕೆ. ಏನಿದು ಪಿತ್ರಾರ್ಜಿತ ತೆರಿಗೆ? ಅರ್ಧ ಆಸ್ತಿ ಕೈಪಾಲಾಗುತ್ತಾ? ಅಷ್ಟಕ್ಕೂ ಈ ಸ್ಯಾಮ್ ಪಿತ್ರೋಡಾ ಯಾರಂದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ನಿಕಟವರ್ತಿ ಮತ್ತು ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ. ಸ್ಯಾಮ್ ಪಿತ್ರೋಡಾ ಸದ್ಯ ನೀಡಿರುವಂತಹ ಹೇಳಿಕೆ ಕಾಂಗ್ರೆಸ್ ಪಾಳಯದಲ್ಲಿ ಕೋಲಾಹಲ ಎಬ್ಬಿಸಿದೆ. ಅಮೆರಿಕದಲ್ಲಿ ಜಾರಿಯಲ್ಲಿರುವಂತಹ ವ್ಯವಸ್ಥೆಯಿಂದ ಸ್ಫೂರ್ತಿ ಪಡೆದು ಮತ್ತೆ ಪಿತ್ರಾರ್ಜಿತ ತೆರಿಗೆ ಜಾರಿಗೆ ತರಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಮೂಲಕ ಸಾರ್ವಜನಿಕರಿಗೆ ಆಸ್ತಿ ಹಂಚಿಕೆ ಮಾಡುವ ತಮ್ಮ ನಿಲುವನ್ನ ಸಮರ್ಥನೆ ಮಾಡಿಕೊಳ್ಳುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಸ್ಯಾಮ್ ಪಿತ್ರೋಡಾ ನೀಡಿರೋ ಅಮೆರಿಕ ಮಾದರಿಯ ಉತ್ತರಾಧಿಕಾರ ತೆರಿಗೆ ಸಲಹೆ ದಾವಾನೋಲ ಎಬ್ಬಿಸಿದೆ. ಅಮೆರಿಕ ರಾಜ್ಯದಲ್ಲಿನ ಉತ್ತರಾಧಿಕಾರ ತೆರಿಗೆ ಪರಿಕಲ್ಪನೆ ವಿವರಿಸಿರೋ ಸ್ಯಾಮ್ ಅದೇ ಕಾನೂನು ಬಂದರೆ ಬೆಸ್ಟ್ ಕಂಟ್ರಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಏನದು ಅಮೆರಿಕ ಮಾದರಿಯ ಉತ್ತರಾಧಿಕಾರ ತೆರಿಗೆ ವ್ಯವಸ್ಥೆ ಅನ್ನೋದನ್ನ ನೋಡೋದಾದ್ರೆ, ವ್ಯಕ್ತಿಯೊಬ್ಬ $100 ಮಿಲಿಯನ್ ಸಂಪತ್ತು ಹೊಂದಿದ್ರೆ ಆತ ಮೃತಪಟ್ಟಾಗ ತನ್ನ ಮಕ್ಕಳಿಗೆ 40% ಸಂಪತ್ತನ್ನ ಮಾತ್ರ ವರ್ಗಾಯಿಸಬಹುದಾಗಿದೆ. ಉಳಿದ ಸಂಪತ್ತನ್ನ ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಈಗ ನೀವು ನಿರ್ಗಮಿಸುತ್ತಿದ್ದೀರಿ, ಹೀಗಾಗಿ ನೀವು ನಿಮ್ಮ ಸಂಪತ್ತನ್ನ ಸಂಪೂರ್ಣವಾಗಿ ಅಲ್ಲ, ಆದರೆ ಅದರ ಅರ್ಧದಷ್ಟು ಸಾರ್ವಜನಿಕರಿಗೆ ಬಿಟ್ಟು ಹೋಗಿ ಎಂದು ಹೇಳುತ್ತೆ. ಭಾರತದಲ್ಲಿ ಈ ಕಾನೂನು ಇಲ್ಲ. 10 ಬಿಲಿಯನ್ ಸಂಪತ್ತು ಹೊಂದಿರುವಂತಹ ವ್ಯಕ್ತಿ ಮೃತಪಟ್ರೆ ಅಷ್ಟಕ್ಕೂ 10 ಬಿಲಿಯನ್ ಸಂಪತ್ತು ಅವರ ಮಕ್ಕಳಿಗೆ ಸಿಗುತ್ತದೆ, ಜನರಿಗೆ ಸಿಗೋದು ಶೂನ್ಯ. ಹೀಗಾಗಿ ಈ ರೀತಿಯ ಸಂಗತಿಗಳನ್ನ ಜನರು ಚರ್ಚಿಸಬೇಕಾದ ಅಗತ್ಯವಿದೆ ಅಂತ ಸ್ಯಾಮ್ ಪಿತ್ರೋಡಾ ಹೇಳಿದ್ದಾರೆ.
ಇದನ್ನ ಸಿಂಪಲ್ ಆಗಿ ನಮ್ ಲೆಕ್ಕದಲ್ಲಿ ಹೇಳೋದಾದ್ರೆ ನಿಮ್ಮಪ್ಪನ 10 ಲಕ್ಷ ಆಸ್ತಿ ಇದ್ರೆ ನಿಮ್ಮ ಕೈಗೆ ಬರೀ 4.5 ಲಕ್ಷ ಸಿಗುತ್ತೆ. ಹೀಗಾದ್ರೆ ಬೆವರು ಸುರಿಸಿ ದುಡಿದ ಆಸ್ತಿ ಗೋತಾ ಅಂತಲೇ ಅರ್ಥ. ಕೈ ನಾಯಕರ ಪ್ಲಾನ್ ಜಾರಿಗೆ ಬಂದ್ರೆ ನಿಮ್ಮ ಕೈಗೆ ಅರ್ಧ ಚಿಪ್ ಸಿಗೋದು ಗ್ಯಾರಂಟಿನಾ ಅನ್ನೋ ಚರ್ಚೆ ನಡೀತಾ ಇದೆ. ನಿಮ್ಮಪ್ಪನ ಬೆವರಿನ ಸಂಪತ್ತು ಮರುಹಂಚಿಕೆಯಾಗಲಿದೆ ಅನ್ನೋ ಚಿಂತೆ ಈಗಾಗಲೇ ಅನೇಕರಲ್ಲಿ ಕಾಡೋಕೆ ಶುರುವಾಗ್ಬಿಟ್ಟಿರ್ಬೇಕು. ಹೀಗೆ ನೋಡಿ ಪಿತ್ರಾರ್ಜಿತ ಆಸ್ತಿಗೆ ಪಿತ್ರೋಡು ಕೊಕ್ಕೆ ಇಡೋ ಮಾತನಾಡಿರೋದು ಸದ್ಯ ಸ್ಯಾಮ್ ಹೇಳಿಕೆ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ರಾಜಕೀಯ ವಾಕ್ಸಮರಕ್ಕೆ ಕಾರಣವಾದ ಪಿತ್ರೋಡ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಪ್ರಸ್ತಾಪಕ್ಕೆ ನಮೋ ಕೆಂಡ. ಸ್ಯಾಮ್ ಪಿತ್ರೋಡ ಹೇಳಿಕೆಗೆ ಛತ್ತೀಸ್ಗಢದ ಸುರಗುಜದಲ್ಲಿ ಪ್ರಧಾನಿ ಗುಡುಕಿದ್ದಾರೆ. ಕೆರಳಿ ಕೆಂಡವಾಗಿರೋ ಪ್ರಧಾನಿ ನಮೋ ಕಾಂಗ್ರೆಸ್ ಪಿತ್ರಾರ್ಜಿತ ಆಸ್ತಿ ಮೇಲೆ ತೆರಿಗೆ ವಿಧಿಸಿದಂತೆ ಪಾಲಕರಿಂದ ಸಿಕ್ಕಿದ ಆಸ್ತಿಯ ಮೇಲೆ ತೆರಿಗೆ ಹಾಕ್ತಾರಂತೆ ಅಂತ ಕಿಡಿಕಾರಿದ್ದಾರೆ. ಹೀಗಾದ್ರೆ ನಿಮ್ಮ ಪರಿಶ್ರಮದಿಂದ ಪಡೆದ ಸಂಪತ್ತು ನಿಮ್ಮ ಮಕ್ಕಳಿಗೆ ಸಿಗಲ್ಲ, ಕಾಂಗ್ರೆಸ್ ಸರ್ಕಾರ ಅದನ್ನು ಕಿತ್ಕೊಳ್ಳಲಿದೆ. ಇದುವೇ ನೋಡಿ ಲೂಟಿ ಹೊಡೆಯೋ ಕಾಂಗ್ರೆಸ್ನ ಮಂತ್ರ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. अब कांग्रेस का कहना है कि वो इनहेरिटेंस टैक्स लगाएगी, माता पिता से मिलने वाली विरासत पर भी टैक्स लगाएगी. आप जो अपनी मेहनत से संपत्ति जुटाते हैं वो आपके बच्चों को नहीं मिलेगी, बल्कि कांग्रेस सरकार का पंजा उसे भी आपसे छीन लेगा. यानी कांग्रेस का मंत्र है कांग्रेस की लूट. कांग्रेस का मंत्र है कांग्रेस की लूट, जिंदगी के साथ भी और जिंदगी के बाद भी. ಇನ್ನು ಇತ್ತ ರಾಜ್ಯ ಬಿಜೆಪಿ ನಾಯಕರು ಕೂಡ ಸಂಪತ್ತು ಹಂಚಿಕೆ ಮಾತಿಗೆ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ಓಲೈಕೆಯನ್ನ ಮಾಡ್ತಾ ಇದೆ, ಪಿತ್ರಾರ್ಜಿತ ಆಸ್ತಿಯನ್ನ ಹಂಚಲಾಗಲ್ಲ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮತ್ತು ಬಿಜೆಪಿ ನಾಯಕ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಟ್ಯಾಕ್ಸ್ ಹಾಕೋದು ಒಂದ್ ಕಡೆ, ಇನ್ನೊಂದು ಕಡೆ ಅದನ್ನ ಪುನರ್ ಹಂಚಿಕೆಯನ್ನ ಮಾಡ್ತೀನಿ ಅಂತ ಓಡ್ತಿರಲ್ಲ. ಪುನರ್ ಹಂಚಿಕೆ ಒಂದು, ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಒಬ್ರು ಹೇಳ್ತಾರೆ. ಈ ರೀತಿ ಸಮಾಜದಲ್ಲಿ ಟ್ಯಾಕ್ಸ್ ಕಟ್ಟಿ ನ್ಯಾಯಯುತವಾಗಿ ಬೇವ್ರು ಸುರಿಸಿ ದುಡಿದಿದಂಥ ಆಸ್ತಿಗಳನ್ನು ಮೊದಲನೇ ಹಕ್ಕು ಅವರ ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ, ಮೊದಲನೇ ಹಕ್ಕು ಅಲ್ಪಸಂಖ್ಯಾತರಿಗೆ. ಈ ರೀತಿ ಎಲ್ಲ ಒಂದು ಕಡೆ ಸಮಾಜದಲ್ಲಿ ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡುವಂಥದ್ದು. ದಿಕ್ಕು ದಿಶೆ ಇಲ್ಲದ ನಾಯಕತ್ವದಿಂದ ಕೂಡಿರುವ ಇಂಡಿ ಅಲಯನ್ಸ್. ಕೈಪಾಳಯಕ್ಕೆ ಇಕ್ಕಟ್ಟು ತಂದ ಸ್ಯಾಮ್ ಹೇಳಿಕೆ. ಎಲ್ಲ ಮಾತು ಕಾಂಗ್ರೆಸ್ ಅಭಿಪ್ರಾಯವಲ್ಲ ಎಂದಿದ್ದೇಕೆ? ಸದ್ಯ ಸಂಪೂರ್ಣ ಗೊಂದಲಕ್ಕೀಡಾದ ಕಾಂಗ್ರೆಸ್ ಸ್ಯಾಮ್ ಪಿತ್ರೋಡ ಅಭಿಪ್ರಾಯ ವೈಯಕ್ತಿಕ ಎಂದಿದೆ. ಪಿತ್ರೋಡ ಹೇಳಿಕೆಯಿಂದ ಕಾಂಗ್ರೆಸ್ ಅಂತರ ಕಾಯ್ದುಕೊಂಡಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಹೇಳಿದ್ದೇನು ನೋಡಿ. He expresses his views on issues that he considers important very freely, and that's part of democracy. So he makes these comments in the US, he's made these comments in the US, while he's free to say whatever he has to say on issues on which he feels strongly. It's not always that he reflects the views of the Indian National Congress, and on this particular issue also, he's not reflecting the official position of the Indian National Congress. But I think what is happening is his comments are torn out of context and they are being sensationalized in order to divert attention from the Prime Minister's deliberate, mischievous and malicious, poison-ridden campaign. ನೋಡಿದ್ರಲ್ಲ ವೀಕ್ಷಕರೇ, ಸ್ಯಾಮ್ ಪಿತ್ರೋಡ ಹೇಳಿಕೆ ಇದೀಗ ಅದೆಷ್ಟರ ಮಟ್ಟಿಗೆ ಕಿಚ್ಚೆಬ್ಬಿಸಿದೆ ಅಂತ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ದಂತೆ ಎಚ್ಚೆತ್ತ ಕಾಂಗ್ರೆಸ್ ಸ್ವಲ್ಪ ಜಾಣ ನಡೆ ಅನುಸರಿಸ್ತಿದೆ ಅನ್ಸುತ್ತೆ. ಯಾಕಂದ್ರೆ ಸ್ಯಾಮ್ ಹೇಳಿಕೆಯಿಂದ ಇಕ್ಕಟ್ಟಿಗೆ ಸಿಲುಕಿದಂತೆ ಕಾಣಿಸ್ತಾ ಇದೆ. ಅದಕ್ಕಾಗೆ ಇರಬೇಕು ಎಲ್ಲ ಹೇಳಿಕೆಗಳು ಕಾಂಗ್ರೆಸ್ ಅಭಿಪ್ರಾಯವಲ್ಲ ಅಂತ ಸಮರ್ಥಿಸಿಕೊಂಡಿದೆ. ಮೊನ್ನೆಯಷ್ಟೇ ಸಂಪತ್ತು ವಿಚಾರ ಕೋಲಾಹಲವನ್ನೇ ಎಬ್ಬಿಸಿತ್ತು.
ಈಗ ಪಿತ್ರೋಡ ಕೊಟ್ಟಂತ ಹೇಳಿಕೆಯನ್ನ ಬಿಜೆಪಿ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇದೆ. ಹೇಗೆ ಅಂತ ಹೇಳ್ತೀವಿ. ಪಿತ್ರೋಡ ಹೇಳಿಕೆಯಿಂದ ಕಾಂಗ್ರೆಸ್ನ ನಾಯಕರು ಅಂತರವನ್ನ ಕಾಪಾಡಿಕೊಂಡಿರೋದಲ್ಲದೆ ಇದು ಪಿತ್ರೋಡ ಅವರ ವೈಯಕ್ತಿಕ ಹೇಳಿಕೆ ಅಂತ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಆದರೆ ಬಿಜೆಪಿ ಮಾತ್ರ ಇದು ಪಿತ್ರೋಡ ಹಾಗೂ ಕಾಂಗ್ರೆಸ್ ನಾಯಕರ ಮುಂದಿನ ಪ್ಲಾನ್ ಅಂತ ಹೇಳೋ ಮೂಲಕ ಹೊಸ ಬಾಂಬ್ ಅನ್ನ ಸಿಡಿಸಿದೆ. ಹಾಗಾದ್ರೆ ಈ ಪಿತ್ರೋಡ ಅವರ ಹೇಳಿಕೆ ಈಗ ದೇಶದಾದ್ಯಂತ ಯಾವ ರೀತಿಯಾಗಿ ಸಂಚಲನವನ್ನ ಮೂಡಿಸ್ತಾ ಇದೆ ನೋಡೋಣ ಬನ್ನಿ. ಮೊನ್ನೆ ಸಂಪತ್ತಿನ ಹಂಚಿಕೆ ವಾಗ್ಬಾಣ, ಇದೀಗ ಉತ್ತರಾಧಿಕಾರಿ ಆಸ್ತಿ ತೆರಿಗೆ ವಿವಾದ. ಎಸ್ ವೀಕ್ಷಕರೇ, ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿಕೆಯನ್ನ ಉಲ್ಲೇಖಿಸಿದ್ರು. ಅದೇನಂದ್ರೆ ದೇಶದ ಸಂಪತ್ತಿನ ಮೊದಲ ಹಕ್ಕುದಾರರು ಮುಸ್ಲಿಮರು ಅನ್ನೋದು. ಅಷ್ಟೇ ಅಲ್ಲದೆ ದೇಶದ ಎಲ್ಲ ಸಂಪನ್ಮೂಲವನ್ನ ಮೊದಲು ಅನುಭವಿಸುವ ಹಕ್ಕು ಉಳ್ಳವರು ಅಲ್ಪಸಂಖ್ಯಾತರು ಎಂದೇ ಹೇಳಿದ್ದನ್ನ ಉಲ್ಲೇಖಿಸಿದ್ರು. ಹೀಗೆ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿಯನ್ನು ನಡೆಸಿದ್ರು. और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे. घुसपैठियों को बांटेंगे. क्या आपकी मेहनत की कमाई का पैसा घुसपैठियों को दिया जाएगा? ಕಾಂಗ್ರೆಸ್ ಸಂಪತ್ತು ಹಂಚಿಕೆ ಬಗ್ಗೆ ಮೊನ್ನೆ ಮೋದಿ ಇಷ್ಟೇ ಹೇಳಿದ್ದು. ಇದೀಗ ಕಾಂಗ್ರೆಸ್ ಸಾಗರೋತ್ತರ ಸಮಿತಿಯ ಅಧ್ಯಕ್ಷ ಸ್ಯಾಮ್ ಪಿತ್ರೋಡ ವ್ಯಾಖ್ಯಾನ ನೀಡಿದಂತಿದೆ. ನಾನು ನಿಮ್ಮ ಅಂಗಿಯನ್ನ ಕಿತ್ಕೊಳ್ತೇನೆ ಅಂತ ಅರ್ಥ ಅಲ್ಲ, ಹಾಗೆ ಹೇಗೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಹಾಗಲ್ಲ, ಶ್ರೀಮಂತರಾಗೋದ್ರಲ್ಲಿ ತಪ್ಪಿಲ್ಲ, ಸಂಪತ್ತು ಹೊಂದೋದು ತಪ್ಪಲ್ಲ. ಆದ್ರೆ ಎಷ್ಟರ ಮಟ್ಟಿಗೆ ಸಂಪತ್ತು ಹೊಂದಬೇಕು ಅನ್ನೋದನ್ನ ತಿಳಿಸುತ್ತೆ. ನೀವು ನಿಮ್ಮ ಸಂಪತ್ತನ್ನ ಸಾರ್ವಜನಿಕರಿಗೆ ಬಿಡಬೇಕು ಅಂತ ಈ ರೀತಿ ಈ ಕಾನೂನು ಹೇಳುತ್ತೆ ಅಂತ ಹೇಳಿದ್ದಾರೆ. ಹೀಗೆ ಸ್ಯಾಮ್ ಪಿತ್ರೋಡ ಯಾರದ್ದೋ ಸಂಪತ್ತನ್ನ ಕಿತ್ಕೊಂಡು ಇನ್ಯಾರಿಗೋ ಕೊಡ್ತಾರೆ ಅಂತಲ್ಲ ಅಂತ ವಿಶ್ಲೇಷಿಸಿದ್ದಾರೆ. ಒಂದ್ ಕಡೆ ಸಂಪತ್ತಿನ ಕ್ರೋಢೀಕರಣ ತಡೆಯಲು ಹೊಸ ನೀತಿ ರಚನೆ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಭವಿಷ್ಯದಲ್ಲಿ ಅಂಥದ್ದೊಂದು ನೀತಿ ರಚನೆ ಆಗಬೇಕು. ಯಾಕಂದ್ರೆ ಕೆಲವರು ಅತ್ಯಂತ ಶ್ರೀಮಂತರಾಗ್ತಾರೆ, ಸರ್ಕಾರವನ್ನ ನಡೆಸ್ತಾರೆ. ಆ ರೀತಿ ಆಗದಂತೆ ನಾವು ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋ ಅರ್ಥದಲ್ಲಿ ಸ್ಯಾಮ್ ನುಡಿದಂತಿದೆ. ಪ್ರಧಾನಿ ಹೇಳಿದ್ದ ಸಂಪತ್ತಿನ ಹಂಚಿಕೆ ಹೇಳಿಕೆಗೆ ಕಾಂಗ್ರೆಸ್ ನಾಯಕ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಮಾತನಾಡಿದ್ರು. ಮಾತಾಡ್ತಾ ರಾಹುಲ್ ಗಾಂಧಿ ಒಂದು ವೇಳೆ ಇಂಡಿ ಕೂಟ ಗೆದ್ರೆ ಸಂಪತ್ತನ್ನ ಹೇಗೆಲ್ಲ ಹಂಚ್ತೇವೆ ಅಂತ ಹೇಳಿದ್ರು. देश का एक्सरे कर देंगे, दूध का दूध, पानी का पानी हो जाएगा. माइनॉरिटीज को पता लग जाएगा कि इस देश में उनकी भागीदारी कितनी है. इसके बाद हम फाइनेंशियल और इंस्टीट्यूशनल सर्वे करेंगे. ये पता लगाएंगे किसके हाथों में है, कौन से वर्ग के हाथ में है. और इस ऐतिहासिक कदम के बाद हम क्रांतिकारी काम शुरू करेंगे. जो आपका हक बनता है वो हम आपके लिए आपको देने का काम करेंगे. ಇದಾದ ನಂತರ ರಾಹುಲ್ ಗಾಂಧಿ ತಮ್ಮ ಹೇಳಿಕೆಯಿಂದ ಹಿಂದೆ ಸರಿದ್ರು. ತಾವು ಆ ಅರ್ಥದಲ್ಲಿ ಹೇಳಿಯೇ ಇಲ್ಲ ಅನ್ನೋ ಸಂದೇಶವನ್ನ ನೀಡಿದ್ರು. ಆದ್ರೆ ಇತ್ತ ಸಂಪತ್ತಿನ ಹಂಚಿಕೆ ಜಟಾಪಟಿಗೆ ಮಾಜಿ ಪ್ರಧಾನಿ ದೇವೇಗೌಡರು ವ್ಯಂಗ್ಯವಾಡಿದ್ದಾರೆ. ಹೇಗಾದ್ರೂ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಸಂಪತ್ತಿನ ಹಂಚಿಕೆ ಬಗ್ಗೆ ರಾಹುಲ್ ಮಾತಾಡ್ತಿರೋದು ಎಂತದ್ದು ಅಂತ ಲೇವಡಿ ಆಡಿದ್ದಾರೆ. ಇಂಡಿ ಒಕ್ಕೂಟದ ನಾಯಕರು ಅಧಿಕಾರಕ್ಕೆ ಬರೋದೇ ಡೌಟು. ಅಂಥದ್ರಲ್ಲಿ ಆಸ್ತಿ ಹಂಚಿಕೆ ಉತ್ತರಾಧಿಕಾರಿ ತೆರಿಗೆ ಬಗ್ಗೆ ಮಾತನಾಡ್ತಿರೋದು ನಗೆ ಪಾಟಲಿಗೆ ಈಡು ಮಾಡಿದೆ ಅಂತ ದೇವೇಗೌಡರು ತಿವಿದಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪಕ್ಷವು ದೇಶಾದ್ಯಂತ ಸಮೀಕ್ಷೆ ಮಾಡಿ ಯಾರು ಆಸ್ತಿಯನ್ನ ಹೊಂದಿದ್ದಾರೆ ಅಂತ ತಿಳಿದು ಅದನ್ನ ಮರುಹಂಚಿಕೆ ಮಾಡೋದಾಗಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ. ಇದೇ ವಿಷಯವನ್ನ ಪ್ರಧಾನಿ ಮೋದಿ ಉಲ್ಲೇಖಿಸಿದ್ರು. ಈ ಮಾತಿಗೆ ಸ್ಯಾಮ್ ಪಿತ್ರೋಡ ರಿಯಾಕ್ಟ್ ಮಾಡಿದ್ದು ಈಗ ಎಲ್ಲರ ಗಮನ ಸೆಳೀತಾ ಇದೆ.
ಪ್ರಧಾನಿ ಮೋದಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಿಮ್ಮಲ್ಲಿ ಎಷ್ಟು ಆಸ್ತಿ ಇದೆ, ಎಷ್ಟು ಮನೆಗಳಿವೆ ಎಂದು ವಿಚಾರಿಸಿ ಅದರ ಒಂದು ಭಾಗವನ್ನ ಕಬಳಿಸುತ್ತೆ ಎಂದಿದ್ರು. ಇದಿಷ್ಟೇ ಅಲ್ಲದೆ ಮಹಿಳೆಯರ ಮಾಂಗಲ್ಯ ಮೇಲೆಯೂ ಕಾಂಗ್ರೆಸ್ ತನ್ನ ಕಣ್ಣಿಟ್ಟಿದೆ ಅಂತ ತಿವಿದಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲವನ್ನ ಮುಸ್ಲಿಮರಿಗೆ ಹಂಚುತ್ತಾರೆ ಅಂತ ಇತ್ತೀಚಿನ ಸಮಾವೇಶದಲ್ಲಿ ಮಾತನಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಸ್ಯಾಮ್ ಪಿತ್ರೋಡಾ ಯಾರ ಆಸ್ತಿಯನ್ನ ಕಿತ್ತು ಇನ್ನೊಬ್ಬರಿಗೆ ಕೊಡಲಾಗಲ್ಲ, ಅದಕ್ಕೆ ಸಮೀಕ್ಷೆ ಮಾಡಿ ಕೆಲವೊಂದು ಕಾನೂನು ಜಾರಿಗೆ ತಂದು ಆಸ್ತಿ ಮರುಹಂಚಿಕೆ ಮಾಡಬಹುದು ಎಂದಿದ್ದಾರೆ. ಅದಕ್ಕೊಂದು ವಿಧಾನ ಇದೆ ಎನ್ನುವ ಮೂಲಕ ಅಮೆರಿಕದ ಪಿತ್ರಾರ್ಜಿತ ತೆರಿಗೆ ವ್ಯವಸ್ಥೆ ಬಗ್ಗೆ ಉದಾಹರಣೆ ನೀಡಿದ್ದಾರೆ. ಹೀಗೆ ಪಕ್ಷದ ನಿಲುವನ್ನ ಪಿತ್ರೋಡಾ ಸಮರ್ಥಿಸಿಕೊಂಡಿದ್ದಾರೆ. ಸದ್ಯ ಪಿತ್ರೋಡಾ ಮಾತನ್ನೇ ಬಿಜೆಪಿ ದಾಳವನ್ನಾಗಿ ಬಳಸ್ತಿದೆ ಅನ್ಸುತ್ತೆ. ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ನುಸುಳುಕೋರರಿಗೆ ಉಡುಗೊರೆಯಾಗಿ ನೀಡಲು ನಿಮ್ಮ ಆಸ್ತಿ ಮತ್ತು ಸಂಪತ್ತನ್ನ ಕಸಿದುಕೊಳ್ಳುವುದಕ್ಕೆ ನೀವು ಅವಕಾಶ ನೀಡ್ತೀರಿ ಅಂತ ಪ್ರಶ್ನಿಸಿದೆ. ಅಷ್ಟೇ ಅಲ್ಲದೆ ಆಸ್ತಿಗಳ ಸಂಪೂರ್ಣ ಉತ್ತರಾಧಿಕಾರ ನಿಲ್ಲಿಸೋ ಕಾನೂನು ತರಲು ಕಾಂಗ್ರೆಸ್ ಬಯಸಿದೆ. ಇಂಥದ್ದೊಂದು ಕಾನೂನಿನ ಮೂಲಕ ನಿಮ್ಮ ಅರ್ಧದಷ್ಟು ಸಂಪತ್ತನ್ನ ಕಿತ್ತುಕೊಂಡು ತಮ್ಮ ವೋಟ್ ಬ್ಯಾಂಕ್ಗೆ ನೀಡಲು ರಾಹುಲ್ ಗಾಂಧಿ ಮುಂದಾಗಿದೆ ಎಂದಿದ್ದಾರೆ. ನಿಮ್ಮಪ್ಪನ ಆಸ್ತಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಿಗುವುದೇ ಡೌಟ್ ಅಂದ್ರೆ ಹೇಗಾಗಬೇಡ ಅಲ್ವೇ? ಕಷ್ಟಪಟ್ಟು ಬೆವರು ಹರಿಸಿ ದುಡಿದು ಸಂಪಾದಿಸಿದಂತ ನಿಮ್ಮ ಪೂರ್ವಜರ ಆಸ್ತಿಯಲ್ಲಿ ನಿಮಗೆ ಸಂಪೂರ್ಣ ಹಕ್ಕಿಲ್ಲ ಅಂದ್ರೆ ಹೇಗಾಗಿರಬೇಡ ಅನ್ನೋದು ಈಗ ಸದ್ಯ ಬಿಜೆಪಿಯ ವಾದ. ದೇಶದ ಪ್ರಾಮಾಣಿಕ ಶ್ರಮಜೀವಿ ಸಂಪತ್ತು ಸೃಷ್ಟಿಕರ್ತರಿಗೆ ಕಾಂಗ್ರೆಸ್ ಅಪಾಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಎಂದಿದೆ. ನಿಮ್ಮ ಎಲ್ಲ ಸಂಪತ್ತನ್ನ ರಾಹುಲ್ ಗಾಂಧಿ ಮತ್ತವರ ಸಂಬಂಧಿಕರು ತೆಗೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ಕೆಲವರಿಗೆ ಉಡುಗೊರೆಯಾಗಿ ನೀಡಲು ಎಲ್ಲವನ್ನ ಲೂಟಿ ಮಾಡ್ತಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ಇದಕ್ಕೆ ವಿಪಕ್ಷಗಳು ಅದ್ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತವೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಏನೇ ಹೇಳಿ, ಸ್ಯಾಮ್ ಪಿತ್ರೋಡಾ ಅವರು ಕೊಟ್ಟಿರುವಂಥ ಈ ಒಂದು ಹೇಳಿಕೆ ಕಾಂಗ್ರೆಸ್ನನ್ನ ಈಗ ಇಕ್ಕಟ್ಟಿಗೆ ಸಿಲುಕಿಸಿರೋದಲ್ಲದೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಸಿದಂತೆ ಆಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.